ಹಲೋ ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನಿಮ್ಮ ಸುಚಿತ್ರಾ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಸ್, ಸೊ ನಾವಿವಾಗ ಹಾಸನಲ್ಲಿ ಇದ್ದೀವಿ. ಫುಲ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ವೆದರ್. ಮಳೆ 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 ನಮ್ದು ಫುಲ್ ಚಳಿ 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 ಇದೆ. ನಾವು ಬಂದು 4 days ಆಯಿತು. ನಿಜ ಎಷ್ಟು ಎಂಜಾಯ್ ಮಾಡ್ತಿದ್ದೀವಿ ಮಳೆನ ಅಂದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೀವಿ ಮಳೆನ. ಸೊ ಇವತ್ತು ನಾವು ಫುಲ್ ರೆಡಿ ಆಗಿದ್ದೀವಿ. ಇವಾಗ ಒಂದು ಸ್ವಲ್ಪ ಮೋಡ ಇದೆ, ಬಟ್ ಒಂದು ಸ್ವಲ್ಪ ಸೂರ್ಯನ ಬೆಳಕು ಇದೆ ಅಂಡ್ ಮಳೆ ಅಂತೂ ಕಮ್ಮಿ ಆಗಿದೆ ಇವತ್ತು. ಸೊ ಹಾಗಾಗಿ ನಾವು ಮನೆ ದೇವ್ರ ದರ್ಶನ ಮಾಡೋಣ ಅಂತ ಮನಸ್ಥಾನಕ್ಕೆ ಹೋಗ್ತಾ ಇದೀವಿ. ಸೊ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಅಂಡ್ ನಾವು ಎಲ್ಲ ಹೋಗ್ಬಿಟ್ಟು ಮನೆ ದೇವ್ರ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಂಡು ಬರೋಣ. ಎಸ್, ಇವಾಗ ನಾವು ಹೊರಟಿದ್ದೀವಿ. ಆನ್ ದ ವೇ ಹೋಗ್ತಾ ಇದು ಸೈಡ್ ಸೀನರಿ ನಮಗೆ ಕಾಣಿಸಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟು ಗ್ರೀನರಿ ಇದೆ ಅಲ್ವಾ, ಕಣ್ಣಿಗಂತೂ ನನಗೆ ಫುಲ್ ಸೂದಿಂಗ್ ಆಗಿತ್ತು ಮಾತ್ರ. ಮಳೆ ಅಂತೂ ಸದ್ಯಕ್ಕಿಲ್ಲ, ಮಳೆ ಬರೋಷ್ಟರಲ್ಲಿ ವಾಪಸ್ ಬರಬೇಕು ಅಂತ ಹೇಳಿ ಹೊರಟಿದ್ದೀವಿ. ನೋಡಬೇಕು ಹೆಂಗಾಗತ್ತೆ ಅಂತ. ಸೊ ಹೋಗ್ತಾ ಆ ಕಡೆ ವ್ಯೂ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈ ಒಂದು ವ್ಲಾಗಲ್ಲಿ ನಮ್ಮ ಅತ್ತೆಯವ್ರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೀನಿ. ತುಂಬ ಜನ ಕೇಳ್ತಾ ಇದ್ರು ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿ ಕೊಡಿ ಅಂತ. ಎಸ್, ಬೆಂಗಳೂರಲ್ಲಿ ಆಗಲಿಲ್ಲ. ಸೊ ಹಾಸನಲ್ಲಿ ನಮ್ಮ ಅತ್ತೆಯವ್ರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೀನಿ. ಸೊ ನಮ್ಮ ಅತ್ತೆಯವರು ಇವರೇ, ಸುಶೀಲಾ ಅಂತ ಅವ್ರ ಹೆಸರು, ನಾವೆಲ್ಲ ಕರೆಯೋದು ಅಮ್ಮ ಅಂತ. ಸೊ ಚಂದು ಅಮ್ಮ ಅವರು. ಪಾಪ ಅವ್ರು ಹೋಗ್ತಾ ಒಂದವೇ ನಾನು ಹಾಯ್ ಮಾಡಿ ಅಮ್ಮ ಅಂತ ಹೇಳಿದ್ದೆ. ಸೊ ನಿಮಗೋಸ್ಕರ ಅವರು ಹಾಯ್ ಮಾಡ್ತಿದ್ದಾರೆ. ಸೊ ಸೊ ತುಂಬ ದಿನ ಆದಮೇಲೆ ನಾವು ಬಂದಿರೋದು, ಆಲ್ಮೋಸ್ಟ್ ಒಂದು 10 months, 9 to 10 months. ಸೊ ಹತ್ರದಲ್ಲಿರೋಲ್ಲ ಹಾಸನ್ ರಿಲೇಟಿವ್ಸ್ ಮನೆಗೆಲ್ಲ ಹೋಗಿ ನಾವು ಮೀಟ್ ಮಾಡಿ ಬಂದಿದ್ದು. ಸೊ ಹಾಗಾಗಿ ಟೈಮ್ ತುಂಬಾ ಕಡಿಮೆ ಆಗ್ತದೆ ಇಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ನಮ್ಮ ಡೈಲಿ ರೊಟೀನ್ ಮತ್ತು ಆಚೆ ಕಡೆ ಹೋಗಿ ಬರೋದು. ಹಾಗಾಗಿ ಸ್ವಲ್ಪ ಟೈಮು ಕೂಡ ನನಗೆ ಸಿಗ್ತಾ ಇಲ್ಲ. ಇದು ಒಂದು ಸೂಪರ್ ವ್ಯೂ ಇತ್ತು. ಆ್ಯಕ್ಚುಲಿ ವಿಡಿಯೋದಲ್ಲಿ ಅಷ್ಟು ಕವರ್ ಆಗಿಲ್ಲ, ಚೆಂಡು ಹೂವು ಹಾಕಿದ್ರು ಫುಲ್ಲು. ಒಂದು ಕಡೆ ಹೋದಾಗ ಇಷ್ಟೊಂದೆಲ್ಲ ಇತ್ತು, ಆ ಕಡೆಯಿಂದ ಬರ್ತಾ ಸ್ವಲ್ಪ ಕಡಿಮೆ ಆಗಿತ್ತು. ಸೊ ನಾವಿವಾಗ ಬಂದಿದ್ದೀವಿ. ಇದು ಫಸ್ಟ್ ದೇವಸ್ಥಾನ. ತುಂಬ ಒಂಥರ ಫುಲ್ಲು ಸುತ್ತಮುತ್ತ ಬಯಲು ಇದೆ, ಅದಾದಮೇಲೆ ಮಧ್ಯದಲ್ಲಿ ದೇವಸ್ಥಾನ ಇದೆ. ಇದು ಹೊನ್ನಮ್ಮ ದೇವಿ ದೇವಸ್ಥಾನ ಅಂತ. ಇದಕ್ಕೆ ಬರಬೇಕಾದ್ರೆ ತುಂಬ ಮಡಿಯಿಂದ ಬರಬೇಕು. ಸೊ ಹಿಂದಿನ ದಿನ ಏನು ನಾನ್ ವೆಜ್ ಎಲ್ಲ ತಿನ್ನಬಾರ್ದು ಆ ಥರ ಇರೋದು ಅಂತ ದೇವರು. ತುಂಬಾ ಮಡಿ ಎಲ್ಲ ನೋಡ್ತಾರೆ ದೇವಿಗೆ. ಸೊ ಹಾಗಾಗಿ ನಾವು ಕೂಡ ಹಿಂದಿನ ದಿನ ಏನೂ ನಾನ್ ವೆಜ್ ಎಲ್ಲ ಏನೂ ತಿಂದಿರಲಿಲ್ಲ. ಹಾಗಾಗಿ ತಲೆ ಸ್ನಾನ ಮಾಡಿಕೊಂಡು ಎಲ್ಲ ಫುಲ್ ಮಡಿಯಿಂದನೇ ಬಂದಿದ್ರಿ. ಎಸ್, ಸೊ ಇವಾಗ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ನಾವು ದೇವಿ ದರ್ಶನ ಮಾಡ್ಕೊಂಡು ಬರೋಣ. ಓಕೆನಾ? ಸೊ ಆ್ಯಕ್ಚುಲಿ ನಾವು ಸ್ವಲ್ಪ ಲೇಟಾಗಿ ಹೋಗ್ಬಿಟ್ಟಿದ್ರಿ. ಸೊ ಬಾಗಿಲು ಹಾಕ್ಬಿಟ್ಟಿದ್ರು. ಸೊ ಹಾಗಾಗಿ ಪೂಜಾರಿಯವರು ಒಂಚೂರು ಪರಿಚಯ ಇರೋದ್ರಿಂದ ಫೋನ್ ಮಾಡಿ ಬಂದರು. ಸೊ ನಮಗೋಸ್ಕರ ತೆಗೆದ್ಬಿಟ್ಟು ಪೂಜೆ ಮಾಡಿ ಕೊಟ್ಟರು. ಸೊ ಆನ್ ರಿಕ್ವೆಸ್ಟ್ ಬೇಸಿಸ್ ನಾವು ಹೋಗ್ಬಿಟ್ಟು ಇದು ಮಾಡಿದ್ದು. ಸೊ ಹಾಗಾಗಿ ನೀಟಾಗಿ ಪೂಜೆ ಮಾಡಿ ತುಂಬ ಚೆನ್ನಾಗಿ ಖುಷಿ ಅನ್ನಿಸ್ತು. ಜಾಸ್ತಿ ಕ್ರೌಡು ಇರಲಿಲ್ಲ, ಏನೂ ಇಲ್ಲ. ಸೊ ಹಾಗಾಗಿ ದೇವಿ ಮಾತ್ರ ಸಿಕ್ಕಾಪಟ್ಟೆ ಲಕ್ಷಣವಾಗಿ ಸಿಕ್ಕಾಪಟ್ಟೆ ಕ್ಯೂಟಾಗಿದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅದು ಮೂರ್ತಿ. ನೀವೇನು ನೋಡ್ತಿದ್ದೀರಾ, ಇದು ಹೊನ್ನಮ್ಮ ದೇವಿ. ಸೊ ಎಲ್ಲರಿಗೂ ಹೊನ್ನಮ್ಮ ದೇವಿ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊಂತೀನಿ. ಸೊ ನಾವು ಇವಾಗ ಒಂದು ದೇವಸ್ಥಾನ ಕವರ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ದೇವಸ್ಥಾನ ದುದ್ದ ಅಲ್ಲಿರೋದು. ಹಾಸನಿಂದ ಆಲ್ಮೋಸ್ಟ್ 10-15 kilometers. ಸೊ ಅಷ್ಟು ದೂರದಲ್ಲಿದೆ. ಸೊ ಫಸ್ಟ್ ದುದ್ದ ಸಿಗೋದು, ಆಮೇಲೆ ಹೊನ್ನಮ್ಮ ದೇವಿ ದೇವಸ್ಥಾನಕ್ಕೆ ನಾವು ಅಲ್ಲಿಂದ ಹೋಗಿತ್ತು. ಸೊ ಇವಾಗ ವಾಪಸ್ ತಿರ್ಗಾ ದುದ್ದಾಗಿ ಬರ್ತಾ ಇದ್ದೀವಿ. ಸೊ ದುದ್ದ ದೇವಸ್ಥಾನದಲ್ಲಿ ಅಲ್ಲೇ 4 ದೇವಸ್ಥಾನಗಳಿದೆ, ಒಂದೇ ಕಡೆಗೆ ಇದೆ. ಸೊ ಅದು 4 ದೇವಸ್ಥಾನಗಳನ್ನ ಕವರ್ ಮಾಡೋಣ. ಸೊ ಫಸ್ಟ್ ಒಂದು ಬಂದುಬಿಟ್ಟು ಇವಾಗ ನೋಡಿ, ನಾವು ವಾಪಸ್ ಹೋಗ್ತಾನೂ ಆ ಚೆಂಡು ಅದು ನಾನು ಕವರ್ ಮಾಡಬೇಕು ಅಂತ ಮಾಡಿದ್ದು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡೋಕ್ಕೆ. ಆ ಮೋಡಗೂ ಆ ಗಾಳಿಗೂ ಆ ಹಸಿರಿಗೂ ಆ ಚೆಂಡು ಹೂವಕ್ಕೂ ಸಿಕ್ಕಾಪಟ್ಟೆ ಚೆನ್ನಾಗಿದೆಲ್ಲ ಕಾಂಬಿನೇಷನ್ನು. ಹಾಗಾಗಿ ಇದನ್ನು ಒಂದು ಕ್ಯಾಪ್ಚರ್ ಮಾಡಿದ್ದು. ಎಸ್, ಸೊ ನಾವೀಗ ಬಂದಿದ್ದೀವಿ. ಇದು ದುದ್ದ ನಾವು ಇವಾಗಿರೋದು. ಸೊ ಹಾಸನ ಸ್ವಲ್ಪನೇ ಕಿಲೋಮೀಟರ್ಸ್ ಇರುತ್ತೆ. ಸೊ ಹಾಸನವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಬರೀ ಮದುವೆ ಆದಮೇಲೆ ಅಷ್ಟೇ ಹಾಸನ ನೋಡ್ತಾ ಇರೋದು, ತುಂಬ ಫೆಮಿಲಿಯರ್ ಇಲ್ಲ. ಸೊ ಇಲ್ಲಿ ಇದೇ ಆವರಣದಲ್ಲಿ 4 ದೇವರ ದರ್ಶನ ನಾವು ಮಾಡ್ಬೋದು. ಎಲ್ಲ ಪಕ್ಕ ದೇವಸ್ಥಾನಗಳಿದೆ. ಸೊ ಹಾಗಾಗಿ ರಶ್ ಕೂಡ ಕಮ್ಮಿ ಇದೆ. ಅದಕ್ಕೋಸ್ಕರ ನಾವು ಮಧ್ಯಾಹ್ನ ಬಂದಿದ್ದೀವಿ. ಬಿಕಾಸ್ ಕೊರೋನಾ ಎಲ್ಲ ಯಾಕೆ ಚಾನ್ಸ್ ತಗೊಳ್ಳೋದು ಅಂತ. ಇದು ಬಂದು 2 ದೇವಸ್ಥಾನ, ಮುಂದ್ಗಡೆ ಬಂದು 1 ದೇವಸ್ಥಾನ ಇದೆ. ಸೊ ಫಸ್ಟ್ ದೇವಸ್ಥಾನ ನಾವು ಹೋಗ್ತಿರೋದು ಬಿಸಳೆಹಳ್ಳಿ ಅಮ್ಮನವ್ರ ದೇವಸ್ಥಾನ. ಇದ್ರ ಒಳಗಡೆನೆ ಹರಸ ಬೀರೇಶ್ವರ ದೇವಸ್ಥಾನ ಕೂಡ ಇದೆ. ಸೊ ಇದೆರಡು ದೇವರುಗಳ ದರ್ಶನ ಮಾಡ್ಕೊಂಡು ಬರೋಣ. ಓಕೆನಾ?
ಈಗ 2 ದೇವಸ್ಥಾನಗಳದ್ದು ದರ್ಶನ ಆಗಿದೆ. ಇದಾದಮೇಲೆ ಇನ್ನು 2 ದೇವಿದು ದರ್ಶನ ಇದೆ. ನಮ್ಮ ಮನೆ ದೇವರು ಮೇನ್ಲಿ ಅಲ್ಲಿದ್ದಾರೆ. ಸೊ ಪೂಜಾ ಸಾಮಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ತೆಂಗಿನಕಾಯಿ ಒಂದು ಮಿಸ್ಸಿಂಗ್ ಇತ್ತು. ಸೊ ನಮ್ಮ ಅತ್ತೆ ಅವರು ಮತ್ತು ನಮ್ಮ ಭಾವ ಅವರು ತೊಗೊಂಡು ಬರೋಕ್ಕಂತ ಹೋಗಿದ್ರು. ಸೊ ಹಾಗಾಗಿ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ರೆಕಾರ್ಡ್ ಮಾಡಿದ್ದೆ. ತುಂಬ ಡಿಸ್ಟರ್ಬೆನ್ಸ್ ಇತ್ತು ಆಚೆ ಕಡೆ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಎಷ್ಟು ಖುಷಿ ಆಗುತ್ತೆ ಅಲ್ವಾ ನಮ್ಮ ಮನೆ ದೇವ್ರದ್ದೆಲ್ಲ ಹೋಗ್ಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋಕ್ಕೆ. ಸಿಕ್ಕಾಪಡೆ ಖುಷಿ ಮಾತ್ರ ನನಗಂತೂ. ಸೊ ಐ ಫೀಲ್ ವೆರಿ ಬ್ಲೆಸ್ಡ್. ಸೊ ಇವಾಗ ಬನ್ನಿ, ನಮ್ಮದು ಮೇನ್ ಮನೆ ದೇವರು ಕರಿಬೇರೇಶ್ವರ. ಇದು ಚಂದುದು ಫೇವ್ರೆಟ್ ದೇವರು. ಸೊ ನಾನು ಮದುವೆ ಆದ ಬಂದಾದ್ಮೇಲೆ ಇದು ನಮ್ಮ ಮನೆ ದೇವರು ಕೂಡ. ಸೊ ಕರಿಬೇರೇಶ್ವರ ಸ್ವಾಮಿ ತುಂಬಾ ಪವರ್ಫುಲ್ ಮಾತ್ರ. ಚಂದು ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ದೇವರು. ಸೊ ಹಾಗಾಗಿ ನನಗೂ ಕೂಡ ತುಂಬ ಇಷ್ಟ. ನಮ್ಮ ಅಪ್ಪನ ಮನೆ ದೇವರು ಬಂದು ಕಬ್ಬಾಳಮ್ಮ. ಅದು ನನ್ನ ಫೇವ್ರೆಟ್. ಅಲ್ಲಿಗೂ ಕೂಡ ಹೋಗ್ತೀವಿ. ಅದು ಕೂಡ ವ್ಲಾಗ್ ಮಾಡಿ ನಿಮಗೆ ಕಬ್ಬಾಳಮ್ಮ ದರ್ಶನ ಕೂಡ ಮಾಡಿಸ್ತೀವಿ. ಸೊ ಇವರು ನಮ್ಮ ಮನೆ ದೇವರು ಕರಿಬೇರೇಶ್ವರ ಸ್ವಾಮಿ ದೇವಸ್ಥಾನ. ನಿಜ ನನಗೆ ಖುಷಿ ಆಯಿತು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದು. ಸಿಕ್ಕಾಪಟ್ಟೆ ಹಾಯ್ ಅಂತ ಅನ್ನಿಸ್ತು. ಇದ್ರ ಪಕ್ಕದಲ್ಲೇ 3 ದೇವಿ ದೇವಸ್ಥಾನ ಇದೆ. ದೊಡ್ಡಮ್ಮ, ಚಿಕ್ಕಮ್ಮ ಮತ್ತು ಹರಿಕತಮ್ಮ ಅಂತ. ಇಲ್ಲಿ ಪೂಜಾರಿ ಅವ್ರು ನೀವೇ ಪೂಜೆ ಮಾಡ್ಕೋಬೋದು ಅಂತ ಹೇಳಿ ನಮಗೆ ಫುಲ್ ಖುಷಿ ಆಯಿತು. ಹಾಗಾಗಿ ಚಂದು ಮತ್ತು ಚೇತೋಣ್ಣ ಅವರಿಬ್ಬರಿಗೂ ಸೇರಿ ಪೂಜೆ ಮಾಡ್ತಿದ್ದಾರೆ. ನಾವು ಕೂಡ ಎಲ್ಲ ಪೂಜೆ ಮಾಡಿದ್ವಿ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ನಮಗೆ. ನಾವೇ ಹೋಗಿ ಪೂಜೆ ಮಾಡೋಕ್ಕೆ ದೇವರು ಸಿಕ್ಕಾಪಟ್ಟೆ ಖುಷಿ ಅಲ್ಲ. ಸೊ ಹಾಗಾಗಿ ಖುಷಿ ಆಯಿತು. ಎಸ್, ಸೊ ಇವಾಗ ದರ್ಶನ ಎಲ್ಲನೂ ಮುಗ್ದಿದೆ. ಆಲ್ಮೋಸ್ಟ್ ನಾವು 5 ದೇವ್ರಿಗೆ ಹೋಗಿದ್ವಿ. ಸೊ ಎಲ್ಲ ದರ್ಶನ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಕೊರೋನಾ ಟೈಮಲ್ಲಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಚೆನ್ನಾಗಾಗಿದೆ. ನಿಮಗೂ ಎಲ್ಲ ದೇವ್ರ ದರ್ಶನ ಮಾಡಿಸಿದ್ದೀನಿ. ಈ ಕೊರೋನಾ ಟೈಮಲ್ಲಿ ತುಂಬ ಜನ ಮನೆ ದೇವ್ರಿಗೆಲ್ಲ ಹೋಗೋಕ್ಕಾಗಲ್ಲ, ಅದು ಇದು ಸ್ವಲ್ಪ ಡಿಸ್ಟರ್ಬೆನ್ಸ್ ಎಲ್ಲ ಇರ್ಬೋದು ಸೈಡಲ್ಲಿ. ಸೊ ನಾವು ಇವಾಗ ಹೊರಟಿದ್ದೀವಿ ಮನೆಗೆ. ಆ್ಯಂಡ್ ಎಸ್, ಅಷ್ಟೇ. ಇವತ್ತಿನ ದಿನ ಸೂಪರ್ ಆಗಿತ್ತು. ತುಂಬ ಪೀಸ್ಫುಲ್ ಅನ್ನಿಸ್ತು. ಏನೇ ಆಗಲಿ ನಾನು ಯಾವಾಗಲೂ ಬಂದಾಗಲೂ ಅಷ್ಟೇ ಅಮ್ಮಂಗೆ ಕರ್ಕೊಂಡು ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದುಬಿಡ್ತಿದ್ದೆ ಯಾವಾಗಲೂ. ಸೊ ಇಲ್ಲೂ ಅಷ್ಟೇ ಮನೆ ದೇವ್ರದ್ದು ಒಂದು ಪ್ರೋಗ್ರಾಮ್ ಏನಿದೆ ಅದು ಒಂದು ಸ್ವಲ್ಪ ಮುಗಿಸ್ಕೊಂಡ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ. ಎಲ್ಲೇ ಇದ್ದರೂ ಮನೆ ದೇವ್ರನ್ನ ಮಾತ್ರ ಮಿಸ್ ಮಾಡಬಾರ್ದಲ್ಲ. ಸೊ ಪೂಜೆ ಮಾಡಿಸ್ಕೊಂಬಂದ್ಬಿಟ್ರೆ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಎಸ್, ಸೊ ಮನೆಗೆ ಹೋಗಿ ನಿಮ್ಮ ಜೊತೆ ಸಿಗ್ತೀನಿ. ಎಸ್, ಈಗ ಒಂದು ಸ್ಟಾಪ್ ಕೊಟ್ವಿ. ಬಿಕಾಸ್ ನಮ್ಮ ಬಾವ ಮತ್ತು ನಮ್ಮ ಅಮ್ಮ ಅವರು ಶಾಪಿಂಗ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಗ್ಯಾಪ್ ಕೊಟ್ವಿ. ಅದಕ್ಕೋಸ್ಕರ ಮಾತಾಡೋಣ ನಿಮ್ಮ ಜೊತೆ ಅನ್ನೋಕ್ಕೋಸ್ಕರ ರೆಕಾರ್ಡ್ ಮಾಡ್ತಿದ್ದೀನಿ. ಟೈಮ್ ಎಷ್ಟು ಚಂದು? ಸೊ ಟೈಮ್ ಬಂದು 3 ಗಂಟೆ ಆಗಿದೆ. ಮನೆಗೆ ಹೋಗಿದ ತಕ್ಷಣ ಊಟ ಮಾಡಬೇಕು. ಸಿಕ್ಕಾಪಟ್ಟೆ ಹಸುವಾಗಿದೆ. ಆ್ಯಂಡ್ ತುಂಬ ಚೆನ್ನಾಗಿದೆ ವಾತಾವರಣ. ಹಳ್ಳಿ ವಾತಾವರಣ ಅಲ್ಲ ಈ ಕಡೆ ಎಲ್ಲ. ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು 15 ಕಿಲೋಮೀಟರ್ ದೂರ ಬಂದಿದ್ದೀವಿ ಚಂದು. ಅಷ್ಟೇನಾ? ಓಕೆ, ಬಂದಿದ್ದೀವಿ. ಗೊತ್ತಾಗಲಿಲ್ಲ, ಬೇಗ ಟಕ್ ಅಂತ ಬಂದ್ಬಿಟ್ವಿ. ಏನು ಟ್ರಾಫಿಕ್ ಇರಲಿಲ್ಲ, ಏನಿರಲಿಲ್ಲ. ಲೈಟಾಗಿ ಡ್ರಿಝಲ್ ಆಗ್ತಿತ್ತು. ಇವಾಗ ಒಂದು ಸ್ವಲ್ಪ ಸೆಕೆ ಆಗ್ತಿದೆ, ಬಟ್ ಬಿಸಿಲಂತ ಏನೂ ಇಲ್ಲ. ಚೆನ್ನಾಗಿದೆ ವಾತಾವರಣ. ಫುಲ್ ಎಲ್ಲೆಲ್ಲಿ ನೋಡಿದ್ರು ಬರೀ ಹಸಿರೇ ಕಾಣಿಸ್ತಿದೆ ಇಲ್ಲಿ. ತುಂಬ ಮುಂಗಾರು ಮಳೆ ಅಲ್ಲ. ಸೊ ಹಂಗಾಗಿ ವೆಕೇಶನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೀವಿ. ನೋಡಿ ಸೌಂಡ್. ಸೊ ವೆಕೇಶನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೀವಿ. ಚಂದ ಏನು ಮಾಡ್ತಿದ್ದಾರೆ? ಚಂದು ಈ ಅವ್ರದ್ದು ಫೇವ್ರೆಟ್ ಗಾಡ್ ಇದು ಕರಿಬೇರೇಶ್ವರ. ಸೊ ಖುಷಿ ಆಯ್ತಾ? ಸೂಪರ್, ಫುಲ್ ಅವ್ರಿಗೆ ಪೀಸ್ಫುಲ್. ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ. ಅವಾಗಿಂದ ಕಾಯ್ತಾ ಇದ್ರು. ಅದಕ್ಕೆ ಮುಂದಿನ ವಾರ ಹೋಗೋಣ ಅಂತ ನಾನೇ ಫೋರ್ಸ್ ಮಾಡಿ ಇವತ್ತೇ ಹೋಗೋಣ ಅಂತ ಕರ್ಕೊಂಡು ಬಂದ್ಬಿಟ್ಟೆ ಅವ್ರನ್ನ. ಸೊ ಚಂದು ಫುಲ್ ಹ್ಯಾಪಿ, ನಾನು ಹ್ಯಾಪಿ. ಸೊ ಸ್ವಲ್ಪ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ದೀರಿ. ಬಿಕಾಸ್ ಬೆಳಗಿಂದ ಮಧ್ಯಾಹ್ನ ತನಕ ಇತ್ತಲ್ಲ. ಸೊ ಸ್ವಲ್ಪ ಟಯರ್ಡ್ ಆದ್ವಿ. ಎಸ್, ಸೊ ನಾವು ಮನೆಗೆ ಬಂದ್ವಿ. ಒಂದು ರೌಂಡ್ ಸ್ವಲ್ಪ ಒಂದು 10 ಮಿನಿಟ್ಸ್ ಹಾಗೆ ನಿದ್ದೆ ಮಾಡಿ ಇದ್ದೆ. ಸೊ ಇವಾಗ ತಿರ್ಗಾ ಮೋಡ ಕವಿದ ವಾತಾವರಣ. ತಿರ್ಗಾ ಸದ್ಯ ನಾವು ಆಚೆ ಇರೋ ತನಕ ಮಳೆ ಬರಲಿಲ್ಲ. ಆ್ಯಂಡ್ ಇವಾಗ ಬೇಗ ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಳ್ತೀವಿ. ಸೊ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ನಿಮ್ಮ ಮುಂದೆ ಭೇಟಿ ಆಗ್ತೀನಿ. ಅಂಟಿಂದ ಎಲ್ಲರೂ ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್, ಸ್ಟೇ ಸೇಫ್, ಸ್ಪ್ರೆಡ್ ಹ್ಯಾಪಿನೆಸ್. ಖುಷಿಯಾಗಿರಿ.